ರೈತರು ಲೊಕೇಶನ್ಗೆ ಬಂದ್ವಿ. ಏನಂದರೆ ಇಲ್ಲಿ ಸುತ್ತಮುತ್ತ ಜೋಳ ಬೆಳೆದಿರೋದ್ರಿಂದ ಇಲ್ಲಿ ಯಾವುದೇ ಬೋರ್ ಗಾಡಿನ ಸೆಟ್ ಮಾಡೋಕ್ಕೆ ಕೂಡ ಆಗಲ್ಲ. ಆದ್ದರಿಂದ ಇದನ್ನು ಕೈಲೇ ಎತ್ತಿ ನೋಡಬೇಕು ಫ್ರೆಂಡ್ಸ್, ಏನಾಗಿದೆ ಅಂತ ನೋಡೋಣ. ಒಳಗಡೆ ಮೂರು ಇದೆ ಅನಿಸುತ್ತೆ ಫ್ರೆಂಡ್ಸ್. ನೋಡಿ ಹಿಂಗಿದೆ, ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ತಿರುವಂತೆ. ಕೇಬಲ್ ಬಸ್ಟ್ ಆಗಿರುತ್ತೆ ಅಂತ ಹೇಳಿದ್ರು ರೈತರು, ಎತ್ತದ ಮೇಲೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ವೀಕ್ಷಣೆ ಮಾಡಿ ಮುಂದೆ. ವೀಡಿಯೋ ಇಟ್ಕೊಳ್ಳೋಣ. ಗೋಲ್ಡ್ ಎಂತ ಇದು ಗಿಜ್ಜಿ ಆಗೋಯ್ತು. ನೀರು ಹರಿದಿದ್ರೆ ಸರಿ ಆಗೋದು, ನೀರು ಹರಿದು ಬಿಡ್ತಲ್ಲ. ನಮ್ಗದು ನಾವು ಇವತ್ತು ಬಂದಿರೋದು ಬೇಲ್ ತುಣಿಯಕ್ಕೆ ಅಂತ ಬೇಲ್ ತಾಟ ಹೊಳಿತಾ ಇದ್ದೆ ಹಿಂದೆ ವರ್ಷದಲ್ಲಿ. ಏನಂದರೆ ಇದು ಪೈಪು ರಸ್ಟ್ ಹಿಡ್ದಿರೋ ಕಾರಣ ತುಂಬ ಅದು ಕ್ಲಾಂಪು ಕೆಳಗಡೆ ಜಾರಲ್ಲ. ತುಂಬ ಪೈಪ್ ರಸ್ಟ್ ಬಂದಿರೋದ್ರಿಂದ ನಾವು ಕ್ಲಾಂಪ್ನ ಅಲ್ಲಾಡಿಸಿ ನಿಧಾನ ಎತ್ತಬೇಕಾಗುತ್ತೆ. ಎಲ್ಲ ಹೋಗ್ಬಿಟ್ಟದೆ. ಕೆಲಸ ಮಾಡಕ್ಕೆ ಏನು ಪೂರ್ತಿ ಸುಮಾರು ಹೊಂಟೋಗದೆ. ನೋಡಿ ಫ್ರೆಂಡ್ಸ್, ಮೇಲ್ ಬಂತು. ಇವಾಗ ಒಂದೇ ಲೆಂತಲ್ಲಿ ಕೇಬಲ್ ಬಸ್ಟ್ ಆಗಿದೆ. ಚೆಕ್ ಮಾಡಿದ್ವಿ, ಕಂಟಿನ್ಯೂಟಿ ಬರ್ತಾ ಇರೋದ್ರಿಂದ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಈ ಕೇಬಲ್ನ ಜಾಯಿಂಟ್ ಹಾಕಬೇಕಾಗುತ್ತೆ. ಇವಾಗ ಒಂದು ಕಾಲಿಗೆ ಹೋಗೋದಾ? ಈಗ ಆಯ್ತಾ? 8 ಕಾಲು ಕೊಟ್ಟವನೆ. ಈಗ ಆಯ್ತಾ ಕರೆಂಟು? ಐತೆ 12, 34, 35 ಕೊಡಪ್ಪ.
ತುಂಬ ಜನ ಜಾಯಿಂಟ್ಗಳನ್ನ ಹೊಡಿತಾರೆ, ತುಂಬ ರೀತಿ ಹೊಡಿತಾರೆ. ಯಾವ ರೀತಿ ಹೊಡಿಬೇಕು ಅಂತ ಇಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಏನಕ್ಕಂದರೆ ಇದು ನೀರೊಳಗಡೆ ಹೋಗೋದ್ರಿಂದ ಕೇಬಲ್ನ ನೀಟಾಗಿ ಜಾಯಿಂಟ್ ಹೊಡಿಬೇಕಾಗುತ್ತೆ. ಟೇಪ್ ಯೂಸ್ ಮಾಡಿ, ವಾಟರ್ ಪ್ರೂಫ್ ಯೂಸ್ ಮಾಡಿ, ಕೆಲವರು ಮೇಲ್ಗಡೆನೇ ಹೊಡ್ಬಿಟ್ಟು ಬಿಟ್ಬಿಡ್ತಾರೆ. ಅದರಿಂದ ತುಂಬ ರೈತರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಈ ರೀತಿ ಲೇಟ್ ಆದರೂ ಪರವಾಗಿಲ್ಲ ಅಂತ ನೀಟಾಗಿ ಜಾಯಿಂಟ್ ಹೊಡೆದು ಬಿಡಿಸ್ತೀವಿ ಫ್ರೆಂಡ್ಸ್. ನೋಡಿ ಎಲ್ಲ ಬಿಡಿ ಮಾಡು ನೋಡಿ ಫ್ರೆಂಡ್ಸ್. ಹೋದೋ ಪ್ರಿಯಾಪಟ್ನ ಮೋಟ್ರ್ ತಿನ್ಕೊಂಡು ಹೋದು ಫ್ರೆಂಡ್ ಒಂದಲ್ಲೋ ಮಾಡಿದ್ರೆ ಜಾಯಿಂಟ್ ಇದರಿಂದ ಎಷ್ಟೋ ಜನ ಜಾಯಿಂಟ್ ಹೊಡೆದು ಕಲ್ತ್ತಾರೆ. ಇಲ್ಲಿ ಮಾಡಿದ ಕೆಲಸ ಅಲ್ವಾ ಇದು? ಏನು ಆಡ್ಕೊಂಡು ಕೇಸಿಗೆ ಇಟ್ಕೊಂಡು ಕೇಸಿಗೆ ಮ್ಯಾಕ್ ಬಂದಿರಿಕ ಸೊಸೈಟಲ್ಲಿ ಮೂಡ್ತವೆ ಅದು. ಕೆಳಗೆ ಹೋಗೋದೇ ಮ್ಯಾಕ್ ಬರೋಕ್ಕೆ ಚಾನ್ಸ್ ಇಲ್ಲ ಅದು. ನಾವು ಪೈಪ್ ಎತ್ತ ಇರ್ತಾವಲ್ಲ ಅದೇ ಏನೋ ಸತ್ಯಕ್ಕೆ ಇದ್ರೆ ಈಗ ಅಳ್ಳಾಡದಲ್ಲ ಕೆಳಗೆ ಹೋಗೋದೇ ಕೂತಿದ್ರೆ ಗೊತ್ತಾವು. ನೀವು ಯಾವಾಗ ಬಂದರೆ? ಇದೇ ಊರು. ಇದೇ ಊರಾ? ಇದೇ ಊರು. ಮೊದಲು ಕೊಡಗಲ್ಲಿ ಇದ್ದಿದ್ದು, ಮದುವೆ ಆದಮೇಲೆ ಇಲ್ಲಿ ಸರ್. ಒಂದು 1 ವರ್ಷ ಆಯ್ತು ಇಲ್ಲಿ ಬಂದು ಕೊಡಗು ಕಾಲಿ ಬಿಟ್ಟು. ಹೌದು ಬಿಟ್ಟು ಇಲ್ಲ ರಿಲೇಷನ್ ಇದ್ರಾ? ಹಾಂ, ಸುಮ್ಮನೆ ಬಂದು ಸೇರೋಕ್ಕೆ ಚಾನ್ಸ್ ಇಲ್ವಲ್ಲ? ಇಲ್ಲ ಮಾಸ್ಟರ್ ಅಂತ ನಾಟಕ ಕೆಲಸ ಮಾಸ್ಟರ್ ಇದ್ದರು, ಅವರಿಂದ ಪರಿಚಯ ಆಗಿತ್ತು. ನಿಮ್ಮ ಸ್ವಂತ ಊರು? ಶಾನ್ಭೋಗ್ನಳ್ಳಿ. ಎಲ್ಲಿ? ಇಲ್ಲಿ ಇರುತ್ತಾ? ಇದು ಕಂಬಿಪುರ. ಕಂಬಿಪುರ. ನೀವು ಮದುವೆ ಆಗಿರೋದು ಇಲ್ಲಿಂದ? ಇಲ್ಲಿ ಇದೇ ಊರಿಂದ. ಇದೇ ಊರಿಂದ. ಸರಿ, ಮತ್ತೆ ಮೂಲ ಅಲ್ಲಿಗೆ ಬಂದ್ಬಿಡಿ ಮಾಮ ಮನೆಗೆ. ಏನು ಲೇಬರ್ ಕೂಲಿ ಕೊಡ್ತಾರೆ? 600 ರೂಪಾಯಿ. ಗೌರ್ಮೆಂಟ್ ಕೆಲಸನ? ಇಲ್ಲ, ಯಾಕೆ ಅವರು ಡಿಪಾರ್ಟ್ಮೆಂಟ್ ಒಬ್ಬರ ಹತ್ರನೇ ಏನಿಲ್ಲ. ಕೆಲವು ಸುಮ್ಮನೆ ಹೊಡೆಯಕಿಲ್ಲ ಅಷ್ಟೇ, ಬಿಟ್ಬಿಟ್ಟು ಬಿಡ್ತಾ ಇರೋದು ಹೊಡಿಕೆ ಪುನಃ ಸುಟ್ಟು ಅಂತ. ಅವ್ರ ಲೆಕ್ಕ ಏನು ಗೊತ್ತಾ? ಪರ್ಮನೆಂಟ್ ಮಾಡ್ರೆ ಕೆಲಸ ಬಂದದ? ಅದೇ ಲೆಕ್ಕಾಚಾರ. ಅಲ್ಲ ನೀವೆಲ್ಲ ಮತ್ತೆ ಕರೆಕ್ಟ್, ಯಾವುದು ಸುಳಿಲ್ಲ ಬಿಡಿ. ನಾವೇನು ಅಂದರೆ ನಾವು ರೈತರು ಪ್ರಾಮಾಣಿಕತೆ ಕೆಲಸ ಮಾಡ್ತಾ ಇದ್ದೀವಿ. ಇರ್ತಾರೆ, ಹಿಂಗಿರೋರು ಇರ್ತಾರೆ. ಕೊನೆಗೂ ಜಾಯಿಂಟ್ ಹೊಡೆದು ಎಲ್ಲ ಆಗಿ ಅದನ್ನು ಒಳಗಡೆ ಇಳಿಸಿ ಇವಾಗ ಮೋಟ್ರನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀರು ಬರ್ತಾ ಇದೆ ನೋಡಿ. ಇನ್ನೊಂದು ಏನು ಹೇಳ್ಬೇಕಂದ್ರೆ ಸ್ಟಾರ್ಟ್ರನ್ನ ನೀಟಾಗಿ ಯಾವಾಗಲೂ ಸ್ಟಾರ್ಟ್ರನ್ನ ಇಲ್ಲೆಲ್ಲ ಯಾರ ಕೈಲಿ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಕೆಲಸ ಮಾಡ್ತಾ ಇರ್ತಾರೆ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಯಾವ ರೀತಿ ಅಂದರೆ ಈ ರೀತಿ ನೋಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ರು ನೀಟಾಗಿರಬೇಕು ಫ್ರೆಂಡ್ಸ್. ಆರ್ಮ್ಸ್ ಯಾವಾಗಲೂ 10 to 15 ತಗೋಬೇಕು.